ಅಲ್ಲೇ ಸ್ಪಾಟ್ನಾಗೆ ಹಿಡಿಬೇಕು ಅವ್ರನ್ನ. ಎಲ್ಲಿರ್ತಾರ ಅಲ್ಲೇ ಹಿಡಿಬೇಕು ಅವ್ರನ್ನ. ನೋಡು ನೋಡು, ಬಂದ್ರೇನು ನೋಡು. ಬಂದವ್ರೆ ಈಗ ನೋಡ್ತಾ ಇದ್ದಾರೆ, ನಡಿ ಹಂಗೆ ಹೋಗೋಣ, ಅಲ್ಲೇ ಸಿಗೆ ಬೀಳ್ತಾರೆ ನಡಿ. ನೋಡು ಹೆಂಗೆ ಯಾವ ಧೈರ್ಯದ ಮೇಲೆ ಅವರು ಇಷ್ಟೊತ್ತಿಗೆ ಕಳ್ತನ ಮಾಡಕ್ಕೆ ಬಂದಿರಬೇಕು. ಇನ್ನು ಬೆಳಕೈತೆ, ನಮ್ಮಪ್ಪ ಯಾಕೆ ಕೂಡಿ ಬರ್ತಿದ್ದಂಗೆ ಬಂದವರಲ್ಲ. ಇಷ್ಟೊಂದು ಜನ ಇದ್ದು ಇವಾಗಲೇ ಹೋಗ್ತಾ ಇದ್ದಾರಲ್ಲ. ನಾನು ಅದಕ್ಕೆ ಅವಾಗಿಂದನೂ ಈ ಫೋನ್ ನೋಡ್ತಾನೆ ಕುತ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಬರ್ತಾರೆ. ನಾವು ರಾತ್ರಿಗೆ ಬರ್ತಾರೆ ಅಂತ ಅನ್ಕೊಂಡಿದ್ರೆ ಸರಿ ಹೋಗಲ್ಲ. ಇದು ರಾತ್ರಿಗೆ ಬಂದ್ರೂ ಇದ್ರಾಗೆಲ್ಲನ ಇದಾಗಿರುತ್ತೆ, ರೆಕಾರ್ಡ್ ಆಗಿರುತ್ತೆ. ಆದ್ರೂ ರೆಡ್ ಹ್ಯಾಂಡ್ ಆಗಿಡಬೇಕು ಇವ್ರನ್ನ. ರೆಡ್ ಹ್ಯಾಂಡ್ ಆಗಿಡಿದ್ರೆ ಆವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ, ತಿರ್ಗಿ ಮಾತಾಡಲ್ಲ ಮುಂದಕ್ಕೆ. ಮಾತಾಡ್ತಾವೆ, ಏನಾದರೂ ಬಾಲ ಬಿಚ್ಚುತ್ತಾವೆ, ಇವೇನು ಸುಮಾರಕ್ಕೇನು ಒಪ್ಕೊಂಬೋದಿಲ್ಲ. ನೋಡು ಬಂದವ್ರೆ, ನಡಿ ಹೋಗೋಣ, ಕುರಿಯಟಿ ತಕ್ಕ ಹೋಗೋಣ ನಡಿ. ಅಪ್ಪ ಇನ್ನು ಕರಿ. ಅಪ್ಪ ಅಪ್ಪ ಬಾರಪ್ಪ, ಬಾಯಿಲಿ ಬಾ. ಆ ಕಳ್ಳ ನನ್ನ ಮಗ ಬಂದವೇ, ಆ ಕುರಿ ಎಟ್ಟಿಟ್ಟಾಗ ಇದ್ದಾನೆ, ಹೋಗ್ತಾ ಇದ್ದಾರೆ ಇವಾಗ. ನೋಡು ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಾ ಇವಾಗ ಜಲ್ದ್ ಹೋಗ. ನೋಡಿ ಇಟ್ಟಕ್ಕೆ ಕಳ್ತನ ಮಾಡಕ್ಕೆ ಬಂದವ್ರೆ. ಮತ್ತೆ ಇಷ್ಟೊತ್ನಾಗಾದ್ರೆ ಯಾರು ಇರಲ್ಲ, ಎಲ್ಲ ಉಂಬಕ್ಕೆ ಬಂದಿರ್ತಾರೆ. ಆ ಕಡೆಗೆ ಇವರು ಇರಲ್ಲ, ಯಾರೂ ಇರಲ್ಲ. ಅದಕ್ಕೇನೆ ಎಲ್ಲ ಅದು ಕಳ್ತನ ಮಾಡ್ಬೋದು ಅಂತ. ತಿರ್ಗಿ ಆಮೇಲೆ ಕುರಿ ತಗೊಂಡೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೆ ಏನು ಮಾಡ್ತೀಯ, ಇವಾಗ ಒಂದೇ ಸತಿ ರೆಡ್ ಹ್ಯಾಂಡಾಗಿ ಹಿಡಿದ್ರೆ ಕುರಿನೂ ಅಲ್ಲೇ ಉಳಿತಾವೆ, ಎಲ್ಲ ಅಲ್ಲೇ ಉಳಿಸ್ಕೋಬೋದು. ಆಮೇಲೆ ತಗೊಂಡೋಗಿ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಸರಿ ಪರಿಹಾರ ಕೊಡ್ತೀವಿ ಅಂತಾರೆ, ಕೊಡೋದಿಲ್ಲ ಏನಿಲ್ಲ. ಅದಕ್ಕೇನೆ ನಾವು ರೆಡ್ ಹ್ಯಾಂಡಾಗಿ ಹಿಡಿದ್ರೆ ಅಲ್ಲೇ ನಮ್ಮ ಕುರಿನೂ ಸಿಗ್ತವೆ, ಕಳ್ಳರನ್ನೂ ಸಿಗ ಬೀಳ್ತಾರೆ. ಬರೀ ಹೋಗೋಣ. ಅದು ಯಾತ ಕ್ಯಾಮ್ರಾ ಹಾಕ್ಸೋದಕ್ಕೆ ವಾಸಿ ಆತಲ್ವೇ ನಮ್ಮ. ನೋಡು ನಡಿ ಹೋಗೋಣ. ಸಿಗೆ ಬೀಳ್ಬೇಕು ಕಳ್ಳ ನನ್ನ ಮಕ್ಕಳು. ಏನಿಲ್ಲ ನನ್ನ ಕೈಗೆ ಚಟ್ನಿ ಮಾಡಿಬಿಡ್ತೀನಿ. ಮನ್ ಯಾಳು ನನ್ನ ಮಕ್ಕಳು ಹೋಗತ್ತಾ ಅಲ್ಲ. ಇವಾಗಲೇ ನೋಡು ಇನ್ನು ಬೆಳಕಿದ್ದಾಗಲೇ ಕಳ್ತನ ಮಾಡಕ್ಕೆ ಬಂದವರಲ್ಲ, ಅವ್ರಿಗೆ ಇನ್ಯಾಟ್ ಹೇಳ್ಬೇಕು. ನೋಡು ಎಷ್ಟು ಧೈರ್ಯದ ಮೇಲೆ ಬಂದಿರಬೇಕು. ಆಮೇಲೆ ಆದರೆ ಎಲ್ಲರೂ ಬರ್ತಾರೆ, ಇಲ್ಲೆಲ್ಲ ಮನೆ ಕೆಮ್ತಾರೆ, ಒಟ್ಟು ನಾಯಿ ಪಾಯಿ ಬೊಗಳ್ತಾವೆ. ಅದಕ್ಕೆ ನೋಡಿ ಈಗಲೇ ಹೋಗೋಣ ಅಂತ ಹೇಳಿ ಬಂದುಬಿಟ್ಟವ್ರೆ. ರೆಡಿಯಾಗಿ ನಡಿ ನಡಿ ನಡಿ. ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಸಿಗೆ ಬೀಳ್ಬೇಕು ನನ್ನ ಮಕ್ಕಳು ಅವಾಗ ಇರೋದು. ಅಲ್ಕ ನನ್ನ ಮಕ್ಕಳು ಬಾ, ಸಿಗೆ ಬೀಳ್ತಾರೆ ಬಾ. ನೋಡಿ ಎಲ್ಲ ಇಲ್ಲೇ ಕುತ್ಕೊಂಡು ನೋಡ್ಬೋದು. ಇದು ಆಶೀರ್ವಾದ ಕ್ಯೋಟ ವಾಸಿ ಹತ್ತು ಸಿ ಕ್ಯಾಮ್ರಾನ. ಇವಾಗ ನಮಗೆ ಕುರಿ ಉಳಿಬೇಕು. ನಮ್ಮವು ಕುರಿ ತಗೊಂಡೋದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಒಂದು ಕುರಿ ಹೋದ್ರೂ ಹೋತು. ನಾವು ಒಂದು ತಿಂಗಳೆಲ್ಲ ಕಷ್ಟಪಡೋದು, ಒಂದು ಕಳ್ಕೊಂಡ್ರು ಹೋದಂಗೆ. ಅಚ್ಚುರಿತೈತೆ ನಮಗೆ. ನಮಗೆ ಸಾಕತ್ತಂತ ಒಂದಿನ ಇರಲ್ಲ, ಏನಿಲ್ಲ. ನಾವು ಒಟ್ಟು ಕೂಳು ನೀರು ಬಿಟ್ಕೊಂಡು ಹೆಂಗೆ ಕಷ್ಟಪಟ್ಟು ನಾವು ಮಾಡ್ತೀವಿ. ಹಿಂಗೆ ಕಳ್ತನ ಮಾಡಿದ್ರೆ ನಮ್ಗೆ ಹಂಗೆ ಹೋಗುತ್ತೆ. ಅಲ್ಕ ನನ್ನ ಮಕ್ಕಳು ಹೀಗೆ ಬೀಳ್ಬೇಕು ನನ್ನ ಕೈಗೆ. ಏನಿಲ್ಲ, ಏನು ಪುಕ್ಸಟ್ಟೆ ಗೊತ್ತಾವಿಲ್ಲೇನೇನು ಕುರಿ ಅಂತಂದರೆ ಏನು ಬಿಡು ಅಂತ ಹೇಳಿ ಅಷ್ಟು ಕೇವಲವಾಗೇ ಇದು ಮಾಡ್ತಾ ಇದ್ದಾರೆ, ಏನು ಕೇವಲವಾಗಿ ನೋಡ್ತಾ ಇದ್ದಾರೆ. ಅಲ್ಕ ನನ್ನ ಮಕ್ಕಳು ಮನ್ಯಾಳ ನನ್ನ ಮಕ್ಕಳು ನಡೀಲಿ ಹೋಗೋಣ. ಪೈಲೆಟ್ ಮಾವ ಒಳ್ಳೆ ರೇಟಿಗೆ ಹೋಗೋ ಅಂತವೆ ನೋಡ್ರಿ. ಚೆನ್ನಾಗಿ ಒಳ್ಳೆ ರೇಟಿಗೆ ಹೋಗ್ಬೇಕು ಅಂಥವು ತಗೊಳ್ರಿ, ಬಿಗ್ಗಿಯಾಗಿರೋವು. ಮತ್ತೆ ತಗೊಂಡೋಗ್ತೀವಿ. 1000 ಎಕ್ಸ್ಟ್ರಾ ಬಂದಿದ್ದಲ್ಲ ಒಂದು. ನೋಡ್ರಿ ಯಾವ ಬಿಗ್ಗಿಯಾಗಿರೋ ಅಂತ ಪಟ್ಲಿಗಳು ತಗೊಳ್ರಿ. ಪಟ್ಲಿಗಳಾದರೆ ಸಖತ್ತೆ ರೇಟು. ಪಟ್ಲಿ ಮತ್ತು ಮೇಕೆ ಓತಾನೂ ಇದ್ದಾವೆ. ಮೇಕೆ ಕುರಿ ಇವೆಲ್ಲ ಬಡಕಲಿನಂಥವೆಲ್ಲ ಜಾಸ್ತಿ ರೇಟಿಗೆ ಹೋಗಲ್ಲ. ಅದಕ್ಕೇ ಪಟ್ಲಿನ ಮತ್ತು ಮೇಕೆ ಓತ ಈ ಥರ ಸಿಗ್ತಾವಲ್ಲ, ಆ ಥರ ತಗೊಂಬನ. ಆ ಥರ ತಗೊಬಿಟ್ರೆ ಒಳ್ಳೆ ರೇಟಿಗೆ ಹೋಗ್ತವೆ. ಒಳ್ಳೆ ರೇಟಿಗೆ ಹೋಗ್ಬಿಟ್ರೆ ಒಳ್ಳೆ ದುಡ್ಡಾಗುತ್ತೆ. ಸೆನಕ್ಕಿದ್ದಾವೆ. ಎಲ್ಲ ಸೆನಕ್ ಮೇಲೇವೆ, ಎಲ್ಲನ ನೆಣಮಾಗೆ ಇದ್ದಾವೆ. ಕುರಿಯನ್ನು ನಾನೇನೆಲ್ಲ ಮುಟ್ ನೋಡಿ ಬಾರಲ್ಲ, ಲೇ ಬಾರಲ್ಲ, ಇನ್ನೊಂದು ಹೊಡ್ಕೊಂಡೋಗ್ಬ ಒಂದೊಂದೇ ಸಾಗಿಸ್ಬಾ ಇಲ್ಲಿ ಟೆಂಪಕ್ಕೆ. ಬಂದೆ ಎಲ್ಲ ರೆಡಿ. ಇನ್ನೇನು ತುಂಬದೇಯ ಎಲ್ಲ ಟೆಂಪ ತಂದು ನಿಲ್ಲಿಸ್ಬಿಟ್ಟೆ. ಇನ್ನು ಇಲ್ಲಸಿ ಹೊಡ್ಕೊಳೋಣ. ಬಾರಪ್ಪ, ಬೇಗ ತುಂಬು. ಅಲ್ಲಿಂದ ತುಂಬಿ ಇವನ್ನೆಲ್ಲ ಹೊಡ್ಕೊಂಬಂದಿದ್ದೀವಿ. ವಿಸಿಕೆ ಇಷ್ಟು ಕುರಿ ಚೆನ್ನಾಗಿದ್ದಾವೆ ಅಂತ ಹೇಳಿ ಅತ್ಲಗಳವೆಲ್ಲನ ಇರಲಿ. ಫಸ್ಟ್ ಇವನ್ನ ತುಂಬು. ಫಸ್ಟ್ ಟೆಂಪಕ್ಕೆ ಇವನ್ನ ಎಲ್ಲ ತುಂಬಿಡು. ಇವನ್ನೆಲ್ಲ ತುಂಬಿಟ್ರೆ ಅತ್ಲಾಗೆ ಆಮೇಲೆ ಇನ್ನು ಉಳಿದವ್ ನೋಡ್ಕೊಂಬಕ್ಕಾಗುತ್ತೆ. ಇವನ್ನೆಲ್ಲ ಫಸ್ಟ್ ತುಂಬು. ಒಂದೊಂದೇ ಹೊಡ್ಕೊಂಡೋಗಿ ಟೆಂಪಕ್ಕೆ ಬಿಟ್ಬಿಡು. ಸಾಕು. ಒಂದು 15 ಇದ್ದಾವೆ. ಮರಿ ಒಂದು 10 ಇದ್ದಾವೆ. ಮರಿ ಒಂದು 10, ಇವೊಂದು 15 ಸಾಕು. ಇವೊಂದು 25 ಆಗ್ತವೆ, ಸಾಕು. ಬಿಡು, ಒಂದು 20 ಕುರಿನೇ ತುಂಬಾನೇ. ಯಾಕೆ ತಲೆ ಕೆಡಿಸ್ಕೊಂಬಿಟ್ಟು ಒಂದು 20 ತುಂಬಿಟ್ಟು ತಿರ್ಗಿ ಕೆಮ್ಮಕ್ಕೆ ಅನ್ಬಾರ್ದು. ತಿರ್ಗಿ ಒಂದು ವರ್ಷ ತನಕ ಯಾತು ಮುಟ್ಟಕ್ಕೆ ಹೋಗ್ಬಿಡ ನೀನು, ಅಷ್ಟೇನಿ. ತಲೆ ಕೆಡಿಸ್ಕೊಂಬಿಟ್ಕೋಬೇಡ. ಒಂದು 20 ತುಂಬಿಡಣ. ಬಿಗ್ಗದ ಒಂದು 20 ತುಂಬಲ್ಲ ಹೇಳ್ತೀನಿ. ಇವನೇ ಒಂದು 20 ತುಂಬು ಹೇಳ್ತೀನಿ. ಅತ್ಲಾಗಿಂದ ತುಂಬಂಗೆ ಬತ್ತೀನಿ ಇವಾಗ. ತುಂಬು ಇನ್ನು ಒಂದು 5 ಹೊಡ್ಕೊಂಬತ್ತೀನಿ. ಒಳ್ಳೊಳ್ಳೆ ನೋಡ್ಕೊಂಡು ಪಟ್ಲೇನ ಹೊಡ್ಕೊಂಬತ್ತೀನಿ. ಬಾ ಜಾವ್ ಹೊಡ್ಕೊಡ್ತೀನಿ. ನಿಂಗೆ ನಡೆಯಲ್ಲ, ತುಂಬು ನೀನು. ಇನ್ನೆಲ್ಲ ತುಂಬಿಡು. ಇಲ್ಲಿರೋ ಏನ ಇದಾವೆ ನೀನು ತಲೆ ಕೆಡಿಸ್ಬಿಡ. ನಡೀರಿ. ಅವ್ರು ಊಟ ಮಾಡಿ ಬರೋಷ್ಟೊತ್ತಿಗೆ ತುಂಬಿದ್ದೆ ವಾಸಿ ಆಯ್ತು ನೀನು ಹೇಳ್ದಂಗೆ. ತಿರ್ಗಿ ಆಮೇಲೆ ಆದರೆ ಎಲ್ಲ ಅಕ್ಕಪಕ್ಕದಗಳವ್ರು ಇರ್ತಾರೆ ಅಂತ ಆ ಕಡೆಯವರು ಊಟಕ್ಕೆ ಹೋಗಿ ಅವ್ರೇನು ಅಲ್ಲೊಂದು 5 ತುಂಬಾನಿ ಹಂಗೆ ಮಾಡು. ಆ ಕಡೆಗೆ ಒಂದು 5 ತುಂಬು. ಅತ್ಲಾಗೆ ಇಲ್ಲಿ ಒಟ್ಟಿನಲ್ಲಿ 4-5 ಕುರಿ ಎಟ್ಟಿ ಇದ್ದಾವೆ.
ಎಲ್ಲದ್ರಾಗೂ ಐದೈದು ತುಂಬಿದ್ರೂ ಇನ್ನು ಸ್ಯಾನೇನೇ ಆಗುತ್ತೆ ತುಂಬಿ ಏನು ಐದೈದು ಎಲ್ಲರಾಗೂ ಕಳ್ತನ ಐತೆ ಮತ್ತು ಗೊತ್ತಾಗಲಿ. ಇಲ್ಲಾಂದ್ರೆ ಬರೀ ನಮ್ಮದು ಅಂದ್ರಾಗೆ ನಮ್ಮ ಅಷ್ಟ್ರಾಗೆ ಕುಡಿಯೋಗೆ ಯಾಕೆ ಕಳ್ತನ ಆಗಿವೆ, ಯಾಕೆ ಮರಿ ಕಮ್ಮಿ ಇದ್ದಾವೆ ಅಂತೇಳಿ ನೋಡ್ತಿರ್ತಾರೆ. ಎಲ್ಲರಾಗೂ ಆದರೆ ಎಲ್ಲರಿಗೂ ಮಾಡ್ಯಾರ ಅಂತ ಸುಮ್ಮನಾಗ್ತಾರೆ ಅವ್ರು. ನಾನು ಎಲ್ಲ ಟಿ ಬಿ ಪಾಬಿ ನೋಡ್ಕೊಂಡು ಕುತ್ಕೊಂಡಿರ್ತಾರೆ. ನಾಳೆ ನೋಡಿದ್ದೀನಿ, ಎಲ್ಲರ ಮಂತಕ್ಕೂ ಹೋಗಿ ನೋಡ್ಕೊಂಬಂದಿದ್ದೀನಿ. ಗೊಂಬೆಲಿರ ಮಂತಕ್ಕೂ ಹೋಗಿದ್ದೆ, ಅವಳು ಎಲ್ಲ ಟಿ ವಿ ನೋಡ್ತಾರೆ ಧಾರಾವಾಹಿನ. ಈ ಕಡೆ ಇವ್ರು ಮಂಜಣ್ಣರ ಮಂತಕ್ಕೂ ತಿಪ್ಪಣ್ಣರ ಮಂತಕ್ಕೆ ಎಲ್ಲರ ಮಂತಕ್ಕೆ ಹೋಗಿ ಬಂದಿದ್ದೀನಿ. ಅವರೆಲ್ಲ ಟಿ ವಿ ನೋಡ್ಕೊಂಡು 9:30 ಹೆಂಗೆ ಬರೋದು. ಉಂಡು 9:30 10 ಗಂಟೆಗೆ ಬಂದು ಇಲ್ಲಿ ಮನೆ ಕೆಮ್ತಾರೆ. ಕೂಡೋದಾರು ಬೈನತ್ನಾಗ 6 ಗಂಟೆ 6:30 ಕೂಡೋದಾರು. ತಿರ್ಗಿ ಆಮೇಲೆ ಅವರು ಧಾರಾವಾಹಿ ಪಾರಾವಾಹಿ ಎಲ್ಲ ನೋಡ್ಕೊಂಡು ಉಂಡು ತಿಂದು ಒಂದು ಚೆನ್ನಾಗಿ ಕುತ್ಕೊಂಡು ಮಾತಾಡಿ ಅವ್ರು ಅದ್ದಾಗಿಂದ ಬೈದಾಗಕ್ಕೆ ಸಾಕಾಗಿರ್ತಲ್ಲ ಕುರಿಯಾಗಿ. ಅದಕ್ಕೆ ಎಲ್ಲರೂ ನೋಡ್ಕೊಂಬಂದಿದ್ದೀನಿ. ಯಾರು ಬರಲ್ಲ ನೀವಾಗೇನು ಸದ್ಯಕ್ಕೆ ತುಂಬಿಡ್ರಿ. ಅಪ್ಪನ ಬಂದಿದ್ದೆ ವಾಸಿ ಆಯ್ತು. ನಾನು ಅದಕ್ಕೆ ಎಲ್ಲರನ್ನೂ ನೋಡ್ಕೊಂಬಂದೆ, ಎಲ್ಲರ ಮಂತಕ್ಕೆ ಹೋಗಿ ಎಲ್ಲರನ್ನೂ ನೋಡ್ಕೊಂಬಂದೆ. ಗುಡ್ ಗಾರ್ಲ್. ನಮ್ಮ ಅಮ್ಮನಿಗೆ ಬುದ್ಧಿನೇ ಇಲ್ಲ ವೈಷ್ಣಮ್ಮ. ಬುದ್ಧಿನೇ ಇಲ್ಲ ಕಣಮ್ಮ ವೈಷ್ಣಮ್ಮ, ಏನು ಮಾಡೋಣ. ನಿನಗೆ ಭಾಳ ಬುದ್ಧಿ ಬಿಡು. ನಮ್ಮ ಅಮ್ಮನಿಗೆ ಹೇಳ್ತೀನಿ ನೋಡು ವೈಷ್ಣಮ್ಮ, ನಿನ್ನ ಫ್ರೆಂಡ್ ನೋಡು ಕಲ್ಕ ನೀನು ಅಂತ ಹೇಳ್ತಿರ್ತೀನಿ. ಬಿಡಪ್ಪ ಅಂತಾಳೆ ಅವಳು. ನಮ್ಮ ಅಮ್ಮನಿ ನಂಗೆ ಅಂತಾಳೆ, ನಿಮ್ಮ ಪೈಲಟ್ ಮಾಮನು ನೀನು ಒಂದೇ ಕಣಮ್ಮ. ನಮ್ಗಂಗೆ ನಿಮ್ಮಂಗೆ ಯಾತನ ಮಾಡೋಕ್ಕೆ ನಾನು ಧೈರ್ಯ ಇರಲ್ಲ ಕಣೆ ಅಂತಾಳೆ. ಮತ್ತು ನಮ್ಮ ಪೈಲಟ್ ಮಾಮಂದು ಏನು ಅನ್ಕೊಂಡಿದ್ಯಾ ಅಂತ ನಾನು ಬಿಡಮ್ಮ ನಿಮ್ಮ ಮಾವ ಅಂದ್ರೆ ನಿನಗೆ ಅಷ್ಟೊಂದು ಇಷ್ಟ ಅಂತಾಳೆ. ಓದ್ತದೇ ಇಲ್ಲ ಕಣಾಣೆ ಕುರಿ ಟೆಂಪ್ತಾಕೆ ಒಂದೊಂದೇ ತುಂಬಾನ ಅಂದರೆ ದಬ್ಬ ಅಣ್ಣ ಒಂದಿಷ್ಟು ಹಿಂಗೆ ನನಗೆ ಮುಟ್ಟಕ್ಕೆ ಒಂಥರ ಆಗುತ್ತಪ್ಪ. ಏಪ ಬೇರೆನೆ ಮಳೆ ಹನಿ ಬಂದಿರೋದಕ್ಕೂ ಅದಕ್ಕೂ ಒಟ್ಟು ಗಲೀಜಾಗೈತೆ. ಮುಟ್ಟಕ್ಕೆ ಒಂಥರ ಆದಂಗೆ ಆಗುತ್ತೆ. ದುಡ್ಡು ಬೇಡವೆ. ದುಡ್ಡು ಮುಟ್ಟಕ್ಕೆ ಒಂಥರ ಆಗುತ್ತೆ ಅಂತ ಅನ್ನು ವೈಷ್ಣು. ದುಡ್ಡು ಮಾತ್ರ ಬೇಕು, ಮುಟ್ಟಕ್ಕೆ ಮಾತ್ರ ಒಂಥರ ಆಗುತ್ತೆ ಅಂತೀಯ. ಇವನ್ ಮಾರಿರಲ್ವೇ ದುಡ್ಡು ಬರೋದು. ಬಾಯಿಲಿ ಒಂದಿಟ್ಟು ಸುಸ ಹಿಂಗೆ ದಬ್ಬ ಇಲ್ಲಿ ಸಿಕ್ಕೆ ಕಳ ಒಂದೊಂದೇ ಒಡ್ಕ ಖಾಲಿ ಮಾಡೋ ಒಂದು ಜಲ್ ತುಂಬಿಡ್ಬೇಕು. ಆ ಕಡೆ ಬಂದೈದು ಆ ಕಡೆ ಬಂದೈದು. ನೋಡ್ತಿರು ನಾಯಿ ಪಾಯಿ ಬತ್ತಾ, ನಾಯಿನೂ ಇಲ್ಲ ಏನಿಲ್ಲ. ನಾಯಿನೂ ಅವ್ರ ಜೊತೆ ಮಂತಕ್ಕೆ ಹೋಗಿ ಮುದ್ದೆ ಪದ್ದೆ ತಿನ್ಬರಕ್ಕೆ ನೋಡು. ಆ ಕಡೆಗೆ ನಾಯಿ ಇರ್ಬೇಕಾರ ಯಾತನ ಒಂದಿಟ್ಟು ಮಾಂಸದ ತುಂಡು ಯಾತನ ಹಾಕ್ಬೇಕು. ಮಾಂಸದ ತುಂಡು ತಂದಿದೀಯೇ? ಇದೆ ಕಾಲು ಮೊಳೆ ತಂದಿದ್ದೀನಿ. ಕೋಳಿ ಸಾರ್ನಾಗ್ಲವ ಕಾಲ್ನಾಗ್ಲವ ಇರ್ತಾವಲ್ಲ ಅವನು ತಂದಿದ್ದೀನಿ. ಅವ ಹಾಕಿ ತಿಂದು ಸುಮ್ಮನಾಗ್ತಾವೆ ಅಂತೇಳಿ ಅವನು ತಂದಿದ್ದೀನಿ. ಹಾಕಿರತ್ ಮೆಲ್ಲಕ್ಕೆ ಈ ಕಡೆಗಳಿಂದ ಅಲ್ಲೊಂದೈದು ತುಂಬ್ಕ್ಯಾಳ್ರಿ. ತುಂಬ್ಕೊಂಡ್ರಿ ಯಾವುದಿರಲ್ಲ. ದಬ್ರಿ ಹೋಗ್ಲಿ. ಮರಿ ಹಾಕಿದೆ ನೀವು ಕುರಿಗಳು ತುಂಬಿ ಅಲ್ಲೊಂದೈದು ಹಾಕ್ಯಬೋದು ಹೇಳು. ಈಗ ಯಾತನ ಅಡ್ಡಕ್ಕಿಕ್ಕು. ಅಡ್ಡಕ್ಕಿಕ್ಕಿ ಇನ್ನು ಇತ್ಲಗಳು ತುಂಬ ಹಂಗಿದ್ರೆ ತುಂಬ ಎಲ್ಲ ಸರಿಯಾಗಿದೆ ಬಿಡು. ಪಟ್ಲಿ ಮರಿ ಒಳ್ಳೆ ರೇಟಿಗೆ ಹೋಗ್ತವೆ. ಒಂದು 5 ಲಕ್ಷ ದುಡ್ಡು ನೋಡ್ತೀವಿ ಅನ್ಸುತ್ತೆ ಇವತ್ತು. 5 ಲಕ್ಷ ಬರುತ್ತೆ? ಏನು ಹೇಳ್ತಾ ಇದೆಯಾ ಪೈಲಟ್ ಮಾವ? 5 ಲಕ್ಷ ಅಂದ್ರೆ ಏನಾಯ್ತು? ಎಷ್ಟು ನಾನು ಹಂಗೆ ಒಂದು ಎಷ್ಟು ಬರುತ್ತಾ ಇನ್ನೂ ಗೊತ್ತಿಲ್ಲ, ನೋಡೋಣ. ಏನೋ ಒಂದು 2-3 ಲಕ್ಷಕ್ಕೇನು ಕಮ್ಮಿ ಇಲ್ಲ. ಒಂದು 2-3 ಲಕ್ಷ ರೂಪಾಯಿ ಆದರೂ ಬರುತ್ತೆ. ಮರಿ ಅದು ಇದು ಮರಿನ ಒಂದು 50,000 ರೂಪಾಯಿ ಮರಿ ಹೋಗ್ತವೆ. ಇವೇ ಆಗ್ತವೆ. ಹೆಂಗಲ್ಲ ಅಂದ್ರೆ ಒಂದು 2-3 ಲಕ್ಷ ಆದರೂ ದುಡ್ಡು ನೋಡ್ತೀವಿ. ಹೌದೇನು? ಒಂದು 3 ಲಕ್ಷ ಸಿಕ್ಕಿದ್ರೆ ಸಾಕಪ್ಪ. ನನಗೇನು ಅತಿ ಆಸೆ ಇಲ್ಲ. ಒಂದು 3 ಲಕ್ಷ ಸಿಕ್ಕಿದ್ರೆ ಸಾಕು. 5 ಲಕ್ಷ ಏನು ಬೇಡ. ಅದೇ ಅಲ್ಲೊಂದೈದು ತುಂಬ್ತೀವಲ್ಲ ಅದು ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಒಂದು 5 ಲಕ್ಷ ಆಗ್ಬೋದಲ್ವೇ? ಅಲ್ಲೊಂದೈದು ಬಿಗ್ಗೆದ್ದ ತುಂಬಿರಿ. ಬಿಗ್ಗೆದ್ದ ತುಂಬಬೇಕು. ಕೊಂಬು ತಿರ್ಗಿರೋ ಅಂತ ಪಟ್ಲಿ ತುಂಬಬೇಕು. ನಾವಾದ್ರೆ ಒಂದು 15-20 ರೂಪಾಯಿಗೆ ಹೋಗ್ತಾವೆ ಒಂದೊಂದು. ಬಿಗ್ಗೆದ ಕೊಂಬು ತಿರ್ಕೊಂಡಿರ್ಬೇಕು ಅಂತ ಹೋಗ್ಬೇಕು. ಅಂತವೇ ಉಳ್ಳ ತಗೊಂತೀವಿ. ಉಳ್ಳ ಅಂತವೇ ಅಲ್ಲ ಅರಿಶಿನ ತಗೊಂಡೋದ್ರಾತು. ಜಲ್ ತುಂಬ್ರಿ. ನನಗೆ ಭಯವಾಗ್ತೈತೆ. ಒಂದೊಂದು ಕಡೆಗೆ ಖುಷಿ ಆಗ್ತೈತೆ, ಒಂದು ಕಡೆಗೆ ದುಡ್ಡು ಬರ್ತೈತೆ ಅಂತ, ಒಂದು ಕಡೆಗೆ ಭಯವಾಗ್ತೈತೆ. ಅಯ್ಯಪ್ಪ ಬೇಡ. ಏನು ಮಾಡೋಣಪ್ಪ ಅಮ್ಮಂಗೆ ಆಗ್ತೈತಿ. ಭಯವಾದಂಗೆ ಆಗ್ತೈತೆ. ಹಂಗೇನು ಹೋಗತ್ತೆ. ಕುರಿ ತುಂಬ್ತಾ ಇದ್ದೀವಿ. ಒಳ್ಳೊಳ್ಳೆ ಕುರಿಗಳು ಆರಿಸ್ಕೊಂಡಿದ್ದೀನಿ. ಪಟ್ಲಿ ಅವು ಇವು ಅಂತೇಳಿ. ಏನಿಲ್ಲ ನಾವೇನಿಲ್ಲೋಡು ಇವತ್ತು ಹಂಗೆ ಒಳ್ಳೆ ದುಡ್ಡು ನೋಡ್ತಾ ಇದ್ದೀವಿ. ಇವತ್ತು ನನಗೆ ದುಡ್ಡು ಸಿಗ್ತೈತೆ. ನನಗೆ ತುಂಬ ಒಳ್ಳೆ ದಿನ ಅಂತಲೇ ಹೇಳ್ಬೋದು ಇವತ್ತು. ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಇವತ್ತು. ಅಷ್ಟು ನನಗೆ ಖುಷಿ ಆಗ್ತೈತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.